ಕೈ ಒಳಗೆ ತಗೋರಿ. दोन करो जी, दोन करो, आयता है दोन करो. ಉಡುಪಿ ಡಿಸ್ಟ್ರಿಕ್ಟ್ ಬ್ರಹ್ಮಾವರ ತಾಲೂಕು ಮಂದಾರ್ತಿ ನನ್ನ ನೇಟಿವ್. ಇವಾಗ ಬ್ಯಾಚುಲರ್ ಆಫ್ ವೆಟನರಿ ಸೈನ್ಸ್ ಅಂಡ್ ಆನಿಮಲ್ ಹಸ್ಬೆಂಡ್ರಿ ಕೋರ್ಸ್ ಅಲ್ಲಿ 16 ಗೋಲ್ಡ್ ಮೆಡಲ್ ಸಿಕ್ಕಿದೆ. ಇವಾಗ ತುಂಬಾ ಖುಷಿ ಅನಿಸ್ತಿದೆ. 5 years ಆಫ್ ಕನ್ಸಿಸ್ಟೆಂಟ್ ಹಾರ್ಡ್ ವರ್ಕ್ ಇಂದ ಇದು ಆಲ್ ಮೆಡಲ್ಸ್ ಇವಾಗ ನನ್ನ ಕೈಯಲ್ಲಿದೆ ಅನ್ಸುತ್ತೆ. ನಾನು ಓದ್ಕೊಂಡೇ ಇದ್ದವಳು. ನಾನು ಮೊಬೈಲ್ ಅಡಿಕ್ಷನ್ ಎಲ್ಲ ಜಾಸ್ತಿ ಇಲ್ಲ, ತುಂಬಾ ಬುಕ್ಸ್ ಓದ್ತಿದ್ದೆ. ಅಪಾರ್ಟ್ ಫ್ರಮ್ ದಿಸ್ ನಾವೆಲ್ಸ್, ಬೇರೆ ಬಯೋಗ್ರಫಿ ಆಗಿರ್ಲಿ, ಯಾವಾಗ್ಲೂ ಅದೇ ನನ್ನ ಹಾಬಿ. ಟೈಮ್ ಇದ್ದಾಗ ಮೊಬೈಲ್, ಇನ್ನು ನಂದು ಇನ್ಸ್ಟಾಗ್ರಾಮ್ ಅಕೌಂಟು ಇಲ್ಲ, ಇನ್ಸ್ಟಾಗ್ರಾಮು ಇಲ್ಲ ನನ್ನ ಫೋನಲ್ಲಿ. ಬರೀ 5-6 hours ಅಂತೂ ಡೈಲಿ ಸ್ಟಡಿ ಮಾಡಿದ್ದೀನಿ. ಯಾವುದೇ ಎಕ್ಸಾಮ್ ಇದ್ರೂ ಅದ್ರಲ್ಲಿ ಜಾಸ್ತಿ ನನ್ನೇ ಹೈಯೆಸ್ಟ್ ಇರ್ಬೇಕನ್ನೋ, ಏನೋ ಅದು ಬ್ಯಾಡ್ ಇದು ಗೊತ್ತಿಲ್ಲ, ಬಟ್ ಅದನ್ನೇ ಟಾರ್ಗೆಟ್ ಮಾಡಿ 5 ವರ್ಷನೂ ಓದಿದ್ದೀನಿ. ಈಗ ಹೌದು, ಹಾಗೇನಿಲ್ಲ. ನಮ್ಮ ಕಾಲೇಜಲ್ಲಿ ಅದೊಂದು ಮಿತ್ತಿದೆ, ಶಿವಮೊಗ್ಗ ಕಾಲೇಜಲ್ಲಿ ಮಾರ್ಕ್ಸ್ ಕೊಡಲ್ಲ ಅಂತ. ನಾನು ಇವಾಗ ಅದನ್ನ ರಾಂಗ್ ಅಂತ ಪ್ರೂವ್ ಮಾಡಿದ್ದೀನಿ. ಎಲ್ಲ ನನ್ನ ಜೂನಿಯರ್ಸ್ ಇರಲಿ, ಬೇರೆ ಸ್ಟೂಡೆಂಟ್ಸ್ ಇರಲಿ, ಡೈಲಿ ಯಾರು ಹಾರ್ಡ್ ವರ್ಕ್ ಮಾಡ್ತಾರೋ ಸಕ್ಸಸ್ ಅಂತೂ ಇದ್ದೇ ಇರುತ್ತೆ ಅವ್ರಿಗೆ. ಎಲ್ಲರಿಗೂ ಒಂದು ಏಮ್ ಕ್ಲಾರಿಟಿ ಇದ್ರೆ ಫ್ಯೂಚರಲ್ಲಿ ಖಂಡಿತ ಗೆಲುವಿದೆ ಅಂತ ಹೇಳ್ತೀನಿ. 16 ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಲ್ಲ ನಮ್ಮ ಪೇರೆಂಟ್ಸ್, ಟೀಚರ್ಸ್, ನಮ್ಮ ಊರ ದೇವತೆ ಎಲ್ಲರಿಗೂ ರಾಜಣ್ಣ ಸ್ವಲ್ಪ ಕಾಣಂಗಿಟ್ರಿ ರಾಜಣ್ಣ. ಸಾಕು, ಓಕೆ. ನನಗೂ ಗೊತ್ತಿಲ್ಲ ಯಾವ್ಯಾವ್ದು ಮೆಡಲ್ ಅಂತ. ಸರ್ಟಿಫಿಕೇಟ್ಸ್ ನೋಡ್ಬೇಕಷ್ಟೇ. ತುಂಬಾ ಖುಷಿ ಇದೆ. 16 ಮೆಡಲ್ ನೋಡಿ ನನಗೂ ಖುಷಿ ಆಗ್ತಿದೆ. ರಿಸೀವ್ ಮಾಡೋ ಟೈಮಲ್ಲಿ ಪೇರೆಂಟ್ಸು ಇದ್ದಾರೆ. ಗವರ್ನರ್ ಇಂದ ತಗೊಂಡಿದ್ದೀನಿ ಅಂತ ಇನ್ನೂ ಹೆಮ್ಮೆ ಇದೆ. ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಇದಕ್ಕಾಗಿ ಇದು ಒಂದು ದಿವಸದ ಸಕ್ಸಸ್ ಅಲ್ಲ, 5 ವರ್ಷನೂ ಓದಿದ್ದೀನಿ. ಒಂದು ದಿವಸನೂ ಓದಿಲ್ಲ ಅಂತ ಇಲ್ಲ. ಫುಲ್ ಹಾರ್ಡ್ ವರ್ಕ್ ಮಾಡಿ ತಗೊಂಡಿರೋ ಮೆಡಲ್ಸ್ ಇವೆಲ್ಲ. ಡೈಲಿ ಓದ್ತಿದ್ದೆ. ನನ್ನ ಟೀಚರ್ಸು ಎಲ್ಲ ಎಕ್ಸಾಮ್ ಟೈಮಲ್ಲಿ ಎಲ್ಲರೂ ಗೈಡ್ ಮಾಡ್ತಿದ್ರು. ಬರೀ ಹೇಳ್ಕೊಡೋದಲ್ಲದೆ ಮಾರಲ್ ಸಪೋರ್ಟ್ ತುಂಬ ಇತ್ತು ನನಗೆ. ಎಕ್ಸಾಮ್ ಟೆನ್ಷನ್ ಆಗ್ತಿತ್ತು, ಹೆಲ್ತ್ ಇಶ್ಯೂಸ್ ಕೂಡ ಇತ್ತು. ಬಟ್ ಇವಾಗ ಯಾವ್ದು ಇದು ಸಕ್ಸಸ್ ಬಗ್ಗೆ ಯಾವುದೂ ನೆನಪೇ ಆಗ್ತಿಲ್ಲ. ತುಂಬ ಖುಷಿ ಆಗ್ತಿದೆ. ನನ್ನ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಮನೇಲಿ ಎಲ್ಲರೂ ತುಂಬ ಖುಷಿಯಾಗಿದೆ. ಮುಂದೆ ನಾನು ಈಗ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀನಿ, UPSCಗೆ. ಈಗ ಸೈಡ್ ಬೈ ಸೈಡ್ PGನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಕ್ಲಿನಿಕಲ್ ಸಬ್ಜೆಕ್ಟಲ್ಲಿ. ನೋಡಬೇಕು ಫ್ಯೂಚರಲ್ಲಿ ಏನಾಗುತ್ತೆ. ನನ್ನ ಹೆಸರು ಭೂಮಿಕಾ ಅಂತ. ನಾನು ಬಂದು ಕಳಂಬೆಳ, ಶಿರಾ ತಾಲೂಕು, ಉಡುಪಿ ಡಿಸ್ಟ್ರಿಕ್ಕಿಂದ. ನಮ್ಮಪ್ಪ ಹೆಸರು ರವೀಂದ್ರ ಅಂತ. ಅವರು ಫಾರ್ಮರ್ ಮತ್ತು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾರೆ. ನಮ್ಮಮ್ಮ ಹೆಸರು ಜ್ಯೋತಿ, ಅವ್ರು ಗೃಹಿಣಿ. ನಂಗೊಬ್ಬಳು ಸಿಸ್ಟರ್ ಇದ್ದಾಳೆ, ಅವಳು ಪಲ್ಲವಿ, MSc ಇನ್ ಸೈಕಾಲಜಿ ಮಾಡ್ತಾ ಇದ್ದಾಳೆ. ನಾನು BTech ಡೈರಿ ಟೆಕ್ನಾಲಜಿ 6 ಗೋಲ್ಡ್ ಮೆಡಲ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಬಟ್ ಗೋಲ್ಡ್ ಮೆಡಲ್ 1-2 ಬರುತ್ತೆ ಅಂತ ಫಸ್ಟಿಂದ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ 6 ಗೋಲ್ಡ್ ಮೆಡಲ್ಸ್ ಬಂದಿದೆ. ನನ್ನ ಹ್ಯಾಪಿನೆಸ್ 6 times ಜಾಸ್ತಿ ಆಗಿದೆ. ತುಂಬಾ ಖುಷಿ ಆಗ್ತಿದೆ ಸರ್. ಇದಕ್ಕೆ ನಂಗೆ ಸಪೋರ್ಟ್ ಮಾಡಿರೋ ಎಲ್ಲ ನಮ್ಮ ಪ್ರೊಫೆಸರ್ಸ್ಗೆ, ನನ್ನ ಗೈಡ್ ಮಾಡಿರೋರಿಗೆ, ನನ್ನ ಫ್ರೆಂಡ್ಸ್ಗೆ ಆ್ಯಂಡ್ ನಮ್ಮ ಅಪ್ಪ ಅಮ್ಮಂಗೆ ಎಸ್ಪೆಷಲಿ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗ್ತದೆ. ನಾನು ಇವಾಗ ಅಕ್ಷಯಕಲ್ಪ ಫಾರ್ಮ್ಸ್ ಆ್ಯಂಡ್ ಫುಡ್ಸಲ್ಲಿ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನನ್ನ ವೃತ್ತಿ ಭವಿಷ್ಯನ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀನಿ ಸರ್. ನಿಮ್ಮದು ಸ್ಟಡಿ ಹೆಂಗಿತ್ತು ಅಂತ? ಅಂದರೆ ನಾನು ಮುಂಚೆಯಿಂದನೂ ತುಂಬ ಚೆನ್ನಾಗೇ ಓದ್ತಾ ಇದ್ದೆ, ಹಾರ್ಡ್ ವರ್ಕ್ ಮಾಡಿನೇನೆ. ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಅಂತ ಏನಲ್ಲ, ನಾನು ಏನು ಓದಿದ್ನೋ ಅದನ್ನು ಪ್ರಾಪರಾಗಿ ಅರ್ಥ ಮಾಡ್ಕೊಂಡು ಓದ್ತಾ ಇದ್ದೆ. ಅದ್ರ ರಿಸಲ್ಟ್ ಆಗಿ 6 ಗೋಲ್ಡ್ ಮೆಡಲ್ಸ್ ಬಂದಿದೆ. ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಎಷ್ಟು ಮಕ್ಕಳು? 2 ಹೆಣ್ಮಕ್ಳು, ನಾನು ದೊಡ್ಡವಳು. ನಂಗೆ ಒಬ್ಳು ತಂಗಿ ಇದ್ದಾಳೆ. ಅವ್ರೇನು? ಅವಳು MSc ಮಾಡ್ತಿದ್ದಾಳೆ ಸರ್, ಮನಃಶಾಸ್ತ್ರದಲ್ಲಿ. ಏನು ಹೇಳಕ್ಕೆ ಬಯಸ್ತೀರಿ ಯುವಕರಿಗೆ, ಅಂದರೆ ಯುವ ಜನತೆಗೆ? ಅಂದರೆ ನಾವು ಎಷ್ಟು ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಏನು ಓದಿದ್ರು ಎಷ್ಟು ಅರ್ಥ ಮಾಡ್ಕೊಂಡು ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ಏನೇ ಓದಿದ್ರು ಅದನ್ನು ಅರ್ಥ ಮಾಡ್ಕೊಂಡು ಓದ್ಕೊಂಡ್ರೆ ರಿಸಲ್ಟ್ಸ್ ಚೆನ್ನಾಗಿರುತ್ತೆ ಅಷ್ಟೇ.
MBSc, BSc ಎರಡು ಮಾಡಿದ್ದೆ ಬೆಂಗಳೂರಲ್ಲಿ. ಈಗ MBSc ಪೊಲಿಟಿಕ್ಸ್ ಡಿಪಾರ್ಟ್ಮೆಂಟ್. ನೆಕ್ಸ್ಟ್ ಏನಾಗಬೇಕು? ಪ್ರೆಸೆಂಟ್ಲಿ ಪ್ರೈವೇಟ್ ವೆಂಕಟೇಶ್ ಬ್ರಾಂಚಸ್ ಅಸಿಸ್ಟೆಂಟ್ ಮ್ಯಾನೇಜರ್ ವರ್ಕ್ ಮಾಡ್ತೀನಿ. ಪ್ರೆಸೆಂಟ್ ಜಾಬ್ ವರ್ಕ್ ಮಾಡ್ತೀನಿ. ಎಷ್ಟು ಮೆಡಲ್ ಬಂದಿದೆ ಸರ್? 6 ಗೋಲ್ಡ್ ಮೆಡಲ್. ಎಕ್ಸೆಪ್ಟ್ ಮಾಡಿದ್ದೀರಾ ಈ ರೀತಿ ಬರುತ್ತೆ? ಇಷ್ಟೊಂದು ಬರುತ್ತಂತ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಇದರ ಮುಖ್ಯ ಕಾರಣ ನಮ್ಮ ಮೇಜರ್ ಅಡ್ವೈಸರ್ ಡಾಕ್ಟರ್ ಎಸ್ ಸಿ ಇಂದ ಸರ್ ಅಂತ, ಅವರ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕ್ಸ್ ಮತ್ತು ಪ್ರೊಫೆಸರ್ ರೂಬೆನ್ ಸರ್ ಮತ್ತು ನಮ್ಮ ಅಡ್ವೈಸರ್ ಹೆಲ್ತಿಂದ ಬರೋದಕ್ಕೆ ಕಾರಣ ಆಯ್ತು ಸರ್. ಈ ಓದೋದು ಹೆಂಗಿತ್ತು, ಸ್ಟಡಿ ಮಾಡೋದು? ರೆಗ್ಯುಲರ್ ಆಗಿ ಸರ್ ಎಕ್ಸಾಮ್ ಟೈಮ್ ಮತ್ತೆ ಒಳ್ಳೆ ನಮ್ಮ ಮೆಂಟರ್ ಸಿಕ್ಕಿದ್ರು IAS ಬಗ್ಗೆ ಏನಾರ ಆ ಥರ ಯುವಕರಿಗೆ ಏನು ಹೇಳಬೇಕು? ಯುವಕರಿಗೆ ಏನು ಸ್ಟೂಡೆಂಟ್ಸಿಗೆ ಏನು ಹೇಳ್ತೀರಾ? ಹಾರ್ಡ್ ವರ್ಕ್ ಮಾಡಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.